ಬಿಎಂಟಿಸಿ ಬಸ್ನಲ್ಲಿ 10 ಲಕ್ಷದ ಚಿನ್ನಾಭರಣ. ಬಿಎಂಟಿಸಿ ಕಂಡಕ್ಟರ್ ದೊಡ್ಡ ಗುಣಕ್ಕೆ ಕಣ್ಣೀರು. ಚಿನ್ನಾಭರಣದ ಬ್ಯಾಗ್ ಮರೆತು ಹೋಗಿದ್ದ ಮಹಿಳೆ. ಮರಳಿ ಮಹಿಳೆ ಕೈ ಸೇರಿದ 10 ಲಕ್ಷದ ಚಿನ್ನಾಭರಣ. ಬ್ಯಾಗ್ ಹಿಂತಿರುಗಿಸಿದ ಸಿಬ್ಬಂದಿಗೆ ಮಹಿಳೆ ಸಲಾಮನ್ನ ಹಾಕಿದ್ದಾರೆ. ಪ್ರಾಮಾಣಿಕತೆ ಇನ್ನೂ ಸತ್ತಿಲ್ಲ ಈ ಘಟನೆ ಸಾಕ್ಷಿ. ಬಸ್ ಬದಲಾವಣೆ ಅವಸರದಲ್ಲಿ ಬ್ಯಾಗ್ ಮರೆತಿದ್ರು. ತಕ್ಷಣವೇ ಬಸವನಗುಡಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಬಿಎಂಟಿಸಿ ಮುಖ್ಯ ಕಚೇರಿಗೆ ಪೊಲೀಸರಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಸಂಪರ್ಕಿಸಿದ್ದ ಖಾಕಿ. ಅದಾಗಲೇ ಬ್ಯಾಗ್ ರಕ್ಷಿಸಿ ಎತ್ತಿಟ್ಟಿದ್ದ ಬಿಎಂಟಿಸಿ ಸಿಬ್ಬಂದಿ. ಕಳೆದು ಹೋಯಿತು ಎನ್ನುವಾಗಲೇ ಚಿನ್ನ ಕೈ ಸೇರಿತ್ತು. ಬಸ್ನಲ್ಲಿಯೇ ಆನಂದ ಬಾಷ್ಪವನ್ನ ಸುರಿಸಿದ ಮಹಿಳೆ. ಕಂಡಕ್ಟರ್ ಗಂಗಾ ಪೂಜಾರಿ ಮತ್ತು ಚಾಲಕ ಗೋವರ್ಧನ್. ಬಿಎಂಟಿಸಿ ಸಿಬ್ಬಂದಿ ನಡೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ 10 ಲಕ್ಷದ ಚಿನ್ನಾಭರಣ. ಬಿಎಂಟಿಸಿ ಕಂಡಕ್ಟರ್ ದೊಡ್ಡ ಗುಣಕ್ಕೆ ಕಣ್ಣೀರು ವ್ಯಕ್ತವಾಗ್ತಾ ಇದೆ. ಚಿನ್ನಾಭರಣದ ಬ್ಯಾಗ್ ಮರೆತು ಹೋಗಿದ್ದ ಮಹಿಳೆ. ಮರಳಿ ಮಹಿಳೆ ಕೈ ಸೇರಿದ 10 ಲಕ್ಷದ ಚಿನ್ನಾಭರಣ. ಬ್ಯಾಗ್ ಅನ್ನ ಬಸ್ನಲ್ಲೇ ಮರೆತು ಹೋಗಿರ್ತಾಳೆ. ಆದರೆ ಆ ಬ್ಯಾಗ್ನಲ್ಲಿ 10 ಲಕ್ಷ ಮೌಲ್ಯದ ಚಿನ್ನಾಭರಣ ಇರುತ್ತೆ. ಆ ಒಂದು ಚಿನ್ನಾಭರಣದ ಬ್ಯಾಗ್ ಅನ್ನ ಕಂಡಕ್ಟರ್ ಮತ್ತು ಅಲ್ಲಿದ್ದಂಥ ಡ್ರೈವರ್ ಅದನ್ನ ಎತ್ತಿಟ್ಟಿರ್ತಾರೆ. ಇದ್ರ ಬಗ್ಗೆ ಒಂದು ಈಗಾಗಲೇ ದೂರು ಕೂಡ ದಾಖಲಾಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾಗಲೇ ಅಲ್ಲಿ ಕಂಡಕ್ಟರ್ ಹಾಗೂ ಡ್ರೈವರ್ ಏನಿದ್ರು ಅವರು ಬ್ಯಾಗ್ ಅನ್ನ ಎತ್ತಿಟ್ಟಿರ್ತಾರೆ. ಎತ್ತಿಟ್ಟು ಆ ಮಹಿಳೆಗೆ ಮರಳಿ ಆ ಬ್ಯಾಗ್ ಅನ್ನ ಹಿಂತಿರುಗಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಡಿಯೋ ವೈರಲ್ ಆಗ್ತಾ ಇದ್ದು ಎಲ್ಲೆಡೆ ಸಹಿತ ಇದಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಐಟಮ್ಸ್ ಏನಿದಾವೆ ಚೆಕ್ ಮಾಡ್ಕೊಳಮ್ಮ. ಎಲ್ಲ ಐಟಮ್ಸ್ ಬಸ್ಸಲ್ಲಿ ಹಂಗೆ ಇರ್ತವೆ ಅಂತ ತೊಂದರೆ ಇಲ್ಲ. ಯಾವ್ದು ಹೆಸರು ಉಂಟಲ್ಲ ಇದ್ರೆ ನಾವು ಫೋನ್ ಮಾಡಿದ್ರೆ ಕೊಟ್ಬಿಡ್ತೀವಿ. ಅಳಿಬೇಡಿ ಅಮ್ಮ, ಸಮಾಧಾನ ಯಾಕೆ ಹೇಳ್ತೀರ? ಇದೆ ಅಲ್ವಮ್ಮ? ಐಟಮ್ಸ್ ಎಲ್ಲ ಇದೆ ಅಲ್ವಮ್ಮ? ಯಾಕೆ ಮಾಡ್ತೀರಾ? ಅಲ್ಲಮ್ಮ, ಈಗ ಐಟಮ್ಸ್ ಎಲ್ಲ ಇದಾವಲ್ವ ನಿಮ್ಮವು? ಇದೇ ಗಾಡಿ ನಮ್ಮ ಬಂದಿದ್ದೀವಿ. ಇವರೇ ಕಂಡಕ್ಟ್ರು. ಅದಕ್ಕೆ ನಾನು ನೋಡಿದೆ ಬಸ್ಸಿಗೆ ಬಂದಿದ್ದಾರಂತ. ಖುಷಿ ಪಡಿ ಸರ್. ನಾನು ಅದಕ್ಕೆ ಹೋಗಿ ಹೋಗಿ ನೀವು ನಿಂತ್ಕೊಂಡ್ಬಿಡಿ. ಆಯಿತು. ಹಾಂ ಓಕೆ ಓಕೆ. ಹಾಂ ಸರಿ ಸರಿ ಸರಿ. ಇವೆಲ್ಲ ನಾವು ಅಂತ ಯಾರೇನು ಇಟ್ಕೋಗಲ್ಲ. ತಗೊಳ್ಳಲ್ಲಮ್ಮ. ಇತ್ತನ ಹಂಗೆ ಅಲ್ಲಿ ಇತ್ತ ಫೋನ್ ಮಾಡಿ ನಿಮ್ಮ ಐಟಮ್ಸ್ ಏನಿದಾವೆ ಚೆಕ್ ಮಾಡ್ಕೊಳಮ್ಮ. ನಾವು ಎಲ್ಲ ಐಟಮ್ಸ್ ಬಸ್ಸಲ್ಲಿ ಹಂಗೆ ಇರ್ತವೆ ಅಂತ ತೊಂದರೆ ಇಲ್ಲ. ನಾವು ಯಾವ್ದು ಹೆಸರು ಉಂಟಲ್ಲ ಇದ್ರೆ ನಾವು ಫೋನ್ ಮಾಡಿದ್ರೆ ಕೊಟ್ಬಿಡ್ತೀವಿ. ಅಳಿಬೇಡಿ ಅಮ್ಮ, ಸಮಾಧಾನ. ಇದೀಗ ಅಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಅಲ್ಲಿ ಬೈಕ್ಗಳನ್ನು ಕಳೆದುಕೊಳ್ಳುವಂಥದ್ದು ರೀತಿಯಾಗಿ ಮರೆತು ಬಿಟ್ಟು ಅಲ್ಲೇ ಸೀಟಲ್ಲಿ ಮರೆತು ಬಿಟ್ಟು ಹೋಗುವಂಥ ಸಂಗತಿಗಳು ನಡೆದಿರುತ್ತೆ. ಈಗ ಅದೇ ರೀತಿಯಾಗಿ ಈ ಮಹಿಳೆ ಸಹಿತ ಬ್ಯಾಗನ್ನು ಅಲ್ಲೇ ಮರೆತು ಅಲ್ಲಿ ಹೋಗಿರ್ತಾರೆ. ಹೀಗಾಗಿ ಅಲ್ಲಿದ್ದಂಥ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ ಆ ಬ್ಯಾಗನ್ನು ಎತ್ತಿಟ್ಟಿರ್ತಾರೆ. ಆದರೆ ಅದರಲ್ಲಿ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇತ್ತು ಆ ಬ್ಯಾಗಲ್ಲಿ. ಸೊ ಹೀಗಾಗಿ ಈಗ ಆ ಬ್ಯಾಗ್ ಮರಳಿ ಸಿಕ್ಕಿದೆ ಅನ್ನುವಂಥ ಕಾರಣಕ್ಕೆ ಈ ಮಹಿಳೆ ಆನಂದ ಬಾಷ್ಪವನ್ನು ಸುರಿಸಿದ್ದಾರೆ. ಆಯಿತು. ಹಾಂ ಓಕೆ ಓಕೆ. ಹಾಂ ಸರಿ ಸರಿ ಸರಿ. ಇವೆಲ್ಲ ನಾವು ಅಂತ